ಕಲಿಯಿರಿ ಕನ್ನಡದಲ್ಲೇ. ಒಂದು ಹೊಸ ವಿಷಯ ಕಲಿಗೆ ಬಂದಿರೋ ನಿಮ್ಮ ಮನಸ್ಸಿಗೆ ಆಡ್ಸ್ ಆಫ್ ಹೇಳ್ತಾ ಈಗ ನಾವು ಫೋಟೋಶಾಪ್ನಲ್ಲಿ ಟ್ರಾನ್ಸ್ಫಾರ್ಮ್ ಸೆಲೆಕ್ಷನ್ ಬಗ್ಗೆ ಒಂದ್ಸರಿ ಚೆಕ್ ಮಾಡೋಣ, ಹಾಗೆ ಡೀಟೇಲ್ ಆಗಿ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಪರ್ಸ್ಪೆಕ್ಟಿವ್ ವೇವ್ ಅಂತಂದರೆ ಏನು ಅಂತ ಒಂದ್ಸರಿ ನೋಡೋಣ. ಅದಕ್ಕಿಂತ ಮುಂಚೆ ಫಸ್ಟು ಇಲ್ಲಿರುವಂಥ ಆಪ್ಷನ್ಸ್ಗಳೇನಿದ್ದಾವೆ ಅಂತ ಒಂದ್ಸರಿ ನೋಡೋಣ. ಓಕೆ, ಈಗ ನಾನು ಒಂದು ಫೋಟೋ ತೊಗೊತಾ ಇದ್ದೀನಿ. ಓಕೆ, ಇಲ್ಲಿ ಒಂದು ಫೋಟೋ ತೊಗೊಂಡಿದ್ದೀನಿ, ಇದ್ರ ಮೇಲ್ಗಡೆ ಇನ್ನೊಂದು ಫೋಟೋ ತೊಗೊಳ್ಳೋಣ. ಓಕೆ, Ctrl+0 ಅಂದರೆ ಫಿಟ್ ಆನ್ ಸ್ಕ್ರೀನ್ ಆಗುತ್ತೆ. ಈಗ ಮೂಟ್ಲಿಗೆ ಹೋಗಿದ್ದೀನಿ, ಮತ್ತು ಈಗ Ctrl+O ಅನ್ನೋದ್ರಿಂದ ಇನ್ನೊಂದು ಫೋಟೋ ತೊಗೊತಾ ಇದ್ದೀನಿ. ಓಕೆ, ಈ ಫೋಟೋ ತೊಗೊಂಡಿದ್ದೀನಿ. ಈಗ ಇದ್ರ ಮೇಲ್ಗಡೆ ಟ್ರಾನ್ಸ್ಫಾರ್ಮ್ ಸೆಲೆಕ್ಷನು ಅಥವಾ ನೋಡಿ ಇಲ್ಲಿರುವಂಥ ಆಪ್ಷನ್ಸಲ್ಲಿ ಇಲ್ಲಿ ನಿಮಗೆ ಎಡಿಟಲ್ಲಿ ನೋಡಿ ಫ್ರೀ ಟ್ರಾನ್ಸ್ಫಾರ್ಮ್ ಸೆಲೆಕ್ಷನ್ ಮತ್ತು ಟ್ರಾನ್ಸ್ಫಾರ್ಮ್ ಸೆಲೆಕ್ಷನ್ ಅಂತ ಆ್ಯಕ್ಟಿವೇಟ್ ಆಗಿದೆ. ಓಕೆ, ನಾವು ಇದನ್ನು ಯಾವ ರೀತಿ ಬಳಸಬೇಕು ಅಂತಂದರೆ, ಒಂದು ಫೋಟೋ ತೊಗೊಂಡಾಗ ಇಲ್ಲಿ ಲಾಕ್ನ ಓಪನ್ ಮಾಡ್ಕೋಬೇಕು. ಹಾಗೆ ಈಗ ನೋಡಿ ಇಲ್ಲಿ ಹೈಲೈಟ್ ಆಗಿದೆ. ಓಕೆ, ಈಗ ಟ್ರಾನ್ಸ್ಫಾರ್ಮ್ ಸೆಲೆಕ್ಷನ್ನ ನೋಡೋಣ. ಈಗ ಟ್ರಾನ್ಸ್ಫಾರ್ಮ್ ಸೆಲೆಕ್ಷನ್ನಲ್ಲಿ ಸ್ಕೇಲ್ ಅಂತ ಇದೆ. ಸ್ಕೇಲ್ ಅಂದರೆ ಯಾವ ರೀತಿ ಆಗುತ್ತೆ ನೋಡಿ. ಇದಕ್ಕಿಂತ ಮುಂಚೆ ಇದನ್ನು ನಾನು ಕಾಪಿ ಮಾಡ್ಕೊಬಿಡ್ತೀನಿ ಒಂದು ಕಡೆ, ಏನಕ್ಕೆ ಅಂದರೆ ನಿಮಗೆ ನೋಡೋದಕ್ಕೆ ಈಸಿ ಆಗೋದ್ರಿಂದ ಈ ರೀತಿಯಾಗಿ ಮಾಡ್ಕೊತಾ ಇದ್ದೀನಿ. ಓಕೆ, Ctrl+V. ಈಗ ನಾನು ಇದನ್ನು ಇಲ್ಲಿಂದ ಎಡಿಕ್ಟಲ್ಲಿ ಹೋಗಿ ಎಡಿಕ್ಟಲ್ಲಿ ಟ್ರಾನ್ಸ್ಫಾರ್ಮ್ ಸೆಲೆಕ್ಷನ್ ಅಂತ ಇದೆ, ಇಲ್ಲಿಂದ ಸ್ಕೇಲ್ ಅಂತ ಇದೆ ಆಪ್ಷನ್ನು. ಈ ಆಪ್ಷನ್ಸ್ಗಳನ್ನೆಲ್ಲ ಈಗ ನೋಡೋಣ. ಓಕೆ, ಸ್ಕೇಲ್ ಅಂದರೆ ಏನಾಗುತ್ತೆ ನೋಡಿ, ನಾವು ಈ ರೀತಿಯಾಗಿ ನಾರ್ಮಲಾಗಿ ದೊಡ್ಡದು ಮತ್ತು ಚಿಕ್ಕದನ್ನು ಮಾಡ್ತೀವಲ್ಲ, ಇದನ್ನು ನಾವು ಸ್ಕೇಲ್ ಅಂತ ಕರಿತೀವಿ. ಓಕೆ, ಇದು ಸ್ಕೇಲ್ ಆಗುತ್ತೆ ಈ ರೀತಿಯಾಗಿ. ಓಕೆ, ನೆಕ್ಸ್ಟ್ ಎಂಟರ್ ಮಾಡಿದೆ, ಫಿಕ್ಸ್ ಆಗುತ್ತೆ. ನಾವು ಎಂಟರ್ ಮಾಡಬೇಕಾದ್ರೆ ಈಗ ನೋಡಿ ನಾನು Ctrl+Z ಮಾಡ್ತಾಯಿದ್ದೀನಿ. ಇಲ್ಲಿಂದ ಎಡಿಟಲ್ಲಿ ಹೋಗಿ ನಾನು ಟ್ರಾನ್ಸ್ಫಾರ್ಮ್ ಸೆಲೆಕ್ಷನಿಂದ ಸ್ಕೇಲ್ ಮಾಡಿ ಈ ರೀತಿಯಾಗಿ ಮಾಡಿದ್ಮೇಲೆ, ಓಕೆ, ಈ ರೀತಿ ಮಾಡಿದ್ದೀನಿ. ಇದು ಪೂರ್ತಿಯಾಗಿ ಇದಾಗಬೇಕು ಅಂತಂದರೆ ನಾವು ನೋಡಿ ಎಂಟರ್ ಪ್ರೆಸ್ ಮಾಡೋದ್ರಿಂದ ಕ್ಲಿಯರಾಗಿ, ಅಂದರೆ ನಾವೇನು ಸ್ಕೇಲ್ ಮಾಡ್ತೀವಿ ಅಲ್ಲಿಗೆ ಫಿಕ್ಸ್ ಆಗುತ್ತೆ. ಓಕೆ, ಅಥವಾ ಇಲ್ಲಿಂದ ನಾವು ಸ್ಕೇಲ್ ಮಾಡಿದ್ಮೇಲೆ ಪೂರ್ತಿಯಾಗಿ ಇಲ್ಲಿಂದ ಈ ರೀತಿ ಡ್ರಾಗ್ ಮಾಡಿ ಇಲ್ಲಿ ರೈಟ್ ಮಾರ್ಕ್ ಇದೆ, ರೈಟ್ ಮಾರ್ಕ್ ಕ್ಲಿಕ್ ಮಾಡೋದ್ರಿಂದ ಕೂಡ ಫಿಕ್ಸ್ ಆಗುತ್ತೆ. ಓಕೆ, ಎರಡು ಕಡೆಯಿಂದ ನೀವು ಯಾವ ಎಂಟರ್ನ ಬೇಕಾದ್ರೂ ಫಿಕ್ಸ್ ಮಾಡ್ಬೋದು, ಅಂದರೆ ಮಿಡಲ್ ಎಂಟರ್ ಅಥವಾ ಲಾಸ್ಟಲ್ಲಿರುವಂಥ ಎಂಟರ್, ಇವೆರಡು ಎಂಟರ್ನ ನೀವು ಯಾವುದಾದ್ರು ಕ್ಲಿಕ್ ಮಾಡಿ ಇದು ಕ್ಲಿಯರಾಗಿ ಫಿಕ್ಸ್ ಆಗುತ್ತೆ. ಓಕೆ, ನೆಕ್ಸ್ಟು ಇದರಲ್ಲಿ ಎಡಿಟಲ್ಲಿ ಟ್ರಾನ್ಸ್ಫಾರ್ಮ್ ಸೆಲೆಕ್ಷನಲ್ಲಿ ರೊಟೇಟ್ ಅಂತ ಇದೆ. ರೊಟೇಟ್ ಅಂದರೆ ಏನು ಅಂದರೆ ನೋಡಿ, ಇಲ್ಲಿ ಎಡ್ಜಿಗೆ ಹೋದ್ಮೇಲೆ, ಓಕೆ, ನಾವು ಈ ಫೋಟೋ ಇದೆ ಅಂತಂದರೆ ಈ ಫೋಟೋನ ಎಡ್ಜಿಗೆ ಹೋದ್ಮೇಲೆ ಇಲ್ಲಿಂದ ಇನ್ನೊಂದು ನ್ಯೂ ಲೇಯರ್ ತೊಗೊಂಡು ವೈಟ್ನ ನಾನು ಫಿಲ್ ಮಾಡ್ತಾಯಿದ್ದೀನಿ ನಿಮಗೆ ಕಾಣಿಸ್ಲಿ ಅಂತ. ಓಕೆ, ಈಗ ನೋಡಿ, ಈಗ ಇದನ್ನು ನಾನು ಟ್ರಾನ್ಸ್ಫಾರ್ಮ್ ಸೆಲೆಕ್ಷನ್ ಕೊಡ್ತೀನಿ. ಟ್ರಾನ್ಸ್ಫಾರ್ಮ್ ಸೆಲೆಕ್ಷನಲ್ಲಿ ರೊಟೇಟ್ ಕೊಡ್ತೀನಿ. ರೊಟೇಟ್ ಕೊಟ್ಟಾಗ ಏನಾಗುತ್ತೆ ನೋಡಿ, ನಾನು ಇಲ್ಲಿಂದ ಅಥವಾ ಇಲ್ಲಿಂದ ಎಲ್ಲಿಂದ ಬೇಕಾದರೂ ರೊಟೇಷನ್ನ ಮಾಡ್ಕೋಬೋದು. ನೋಡಿ ಈ ರೀತಿಯಾಗಿ ಕ್ಲಿಕ್ ಮಾಡಿ ಮೂವ್ ಮಾಡೋದ್ರಿಂದ ನಿಮಗೆ ರೊಟೇಷನ್ ಸಿಗುತ್ತೆ. ಓಕೆ, ನಮಗೆ ನಾರ್ಮಲಾಗಿ ಯಾವ ಥರ ಇತ್ತು ಅದೇ ಥರ ಬೇಕು ಅಂದರೆ Ctrl+Z ಮಾಡಿದ್ರೆ ಅದೇ ಪ್ಲೇಸ್ಗೆ ಅದೇ ಸ್ಥಿತಿಗೆ ಬಂದುಬಿಡುತ್ತೆ. ಓಕೆ, ನೆಕ್ಸ್ಟು ಇಲ್ಲಿಂದ ಟ್ರಾನ್ಸ್ಫಾರ್ಮ್ ಸೆಲೆಕ್ಷನ್ನಿಂದ ಇಲ್ಲಿ ಸ್ಕ್ಯೂ ಅಂತ ಇದೆ. ಸ್ಕ್ಯೂ ಅಂದರೆ ಏನಾಗುತ್ತೆ ನೋಡಿ, ಈ ಮೂಲೆಗಳನ್ನ ಹಿಡಿದು ಯಾವ ಕಡೆಯಿಂದ ಯಾವ ಕಡೆಗೆ ಬೇಕು ಅಂದರೆ ಆ ರೀತಿಯಾಗಿ ರೊಟೇಟ್ ಮಾಡ್ಕೋಬೋದು, ಮೂವ್ ಮಾಡ್ಕೋಬೋದು. ನೋಡಿ ಒಂದು ಮೂಲೆನ, ಇದು ನಮಗೆ ಫೋಟೋದಲ್ಲಿ ಅಲ್ಲ ಆಬ್ಜೆಕ್ಟಲ್ಲಿ ಕೂಡ ಸೇಮ್ ಅಪ್ಲೈ ಆಗುತ್ತೆ. ಓಕೆ, ನೋಡಿ Ctrl+Z ಮಾಡ್ತಾಯಿದ್ದೀನಿ. ಇದ್ರ ಬದಲು ಒಂದು ನ್ಯೂ ಲೇಯರಲ್ಲಿ ಒಂದು ಮಾರ್ಕೆಟಲ್ಲಿ, ಓಕೆ, ನಾನು ಇಲ್ಲೊಂದು ಸ್ಕ್ವೇರ್ನ ಫಿಕ್ಸ್ ಮಾಡ್ಕೊತಾ ಇದ್ದೀನಿ. ಓಕೆ, ಈಗ ನ್ಯೂ ಲೇಯರ್ ತೊಗೊಳ್ತಾ ಇದ್ದೀನಿ. Ctrl ಬ್ಯಾಕ್ ಸ್ಪೇಸ್ನ ಫಿಕ್ಸ್ ಮಾಡ್ತೀನಿ. ಈಗ ಇದಕ್ಕೂ ನಾನು ಸೇಮ್ ಇದಕ್ಕೇನು ಕೊಟ್ಟಿದ್ನಲ್ಲ ಅದೇ ಆಪ್ಷನ್ಸ್ಗಳನ್ನ ಇದಕ್ಕೂ ಅಪ್ಲೈ ಮಾಡ್ತೀನಿ. ನೋಡಿ Ctrl+H ಅಂದರೆ ಹೈಡ್ ಆಗುತ್ತೆ. ಈಗ ನಾನು ಈ ಲೇಯರಲ್ಲಿ ಎಡಿಟಲ್ಲಿ ಹೋಗಿ ಟ್ರಾನ್ಸ್ಫಾರ್ಮಲ್ಲಿ ಸ್ಕೇಲ್ ಕೊಡ್ತೀನಿ. ನೋಡಿ ಸ್ಕೇಲ್ ಬಂದಿದೆ. ಓಕೆ, ನಾನು ಇಲ್ಲಿ ಬರೋದು ಇಲ್ಲಿ ಎಲ್ಲೇ ಬಂದ್ರೂ ಇಲ್ಲಿ ನನಗೆ ರೊಟೇಷನ್ ಬಂದಿಲ್ಲ. ಓಕೆ, ರೊಟೇಷನ್ ಬಂದಿಲ್ಲ, ಸ್ಕೇಲ್ ಬಂದಿದೆ. ಈಗ ನಾನೇನಾದರೂ ಎಡಿಟಲ್ಲಿ ಹೋಗಿ ಟ್ರಾನ್ಸ್ಫಾರ್ಮಲ್ಲಿ ರೊಟೇಟ್ ಅಂತ ಕೊಟ್ಟರೆ ನೋಡಿ ಈ ಎಡ್ಜಲ್ಲಿ ನಮಗೆ ರೊಟೇಷನ್ ಸಿಗ್ತಾಯಿದೆ. ಅಬ್ಸರ್ವ್ ಮಾಡಿದ್ರೆ ನಿಮಗೆ ರೊಟೇಷನ್ ಥರ ಸಿಂಬಲ್ ಬರುತ್ತೆ. ಓಕೆ, ಈ ರೊಟೇಷನ್ನಿಂದ ನಾವು ಈ ರೀತಿಯಾಗಿ ರೊಟೇಷನ್ ಮಾಡ್ಕೋಬೋದು. ಓಕೆ, Ctrl+Z. ಈಗ ನೆಕ್ಸ್ಟು ಇದೇ ಟ್ರಾನ್ಸ್ಫಾರ್ಮಲ್ಲಿ ಸ್ಕ್ಯೂ ಅಂತ ಇದೆ. ಸ್ಕ್ಯೂ ಅಂತಂದರೆ ನೋಡಿ ಯಾವ ರೀತಿ ಸ್ಕ್ಯೂ ಆಗುತ್ತೆ ಅಂತ. ನೋಡಿ ನಾನು ಆ ಫೋಟೋನ ಯಾವ ರೀತಿ ಮಾಡ್ತಾಯಿದ್ನೋ ಅದೇ ರೀತಿಯಾಗಿ ನಾವು ಸ್ಕ್ಯೂ ಆಗುತ್ತೆ.
ನೋಡಿ ಈ ರೀತಿಯಾಗಿ ನಾನು ಸ್ಕ್ರೂ ಮಾಡ್ಕೋಬೋದು. ಅಂದರೆ ನಮಗೆ ಎಲ್ಲಿಗೆ ಬೇಕು ಅಂತಂದರೆ ಅಲ್ಲಿಗೆ ನಾರ್ಮಲಾಗಿ ಮಾಡ್ಕೋಬೋದು. ಓಕೆ, ನೆಕ್ಸ್ಟು ಇಲ್ಲಿಂದ ಡಿಸ್ಟ್ರಾಕ್ಟ್ ಅಂತ ಇದೆ. ಡಿಸ್ಟ್ರಾಕ್ಟ್ ಅಂತಂದರೆ ಯಾವ ರೀತಿ ಆಗುತ್ತೆ ನೋಡಿ. ಈಗ ಇಲ್ಲಿಗೆ ತಗೊಂಡೋದ್ರೆ ನಾವು ಯಾವ ಮೂಲೆಯಿಂದ ಯಾವ ಮೂಲೆಗೆ ಬೇಕಾದರೂ ಈ ಥರ ಚಿಕ್ಕದು ದೊಡ್ಡದು ಮಾಡ್ತಾಯಿದ್ದೀನಿ. ಅದೇ ನಾನು ಸ್ಕ್ಯೂ ಮಾಡಿದ್ದೇ ಆಯಿತು ಅಂದರೆ ನೋಡಿ, ಸ್ಕ್ಯೂ ಮಾಡಿದ್ರೆ ಏನಾಗುತ್ತೆ, ಈ ಎರಡೂ ಮೂಲೆಗಳನ್ನ ನೋಡಿ, ಈ ಲೈನ್ ಏನಿದೆಯೋ ಈ ಲೈನ್ಗೆ ಈಕ್ವಲ್ ಆಗಿ ಮೂವ್ ಆಗುತ್ತೆ. ಓಕೆ, ಮತ್ತು ನನಗೆ ಈ ಲೈನಿಗೆ ಬೇಕು ಅಂದರೆ ಈ ಲೈನಿಗೆ ಕರೆಕ್ಟಾಗಿ ಮೂವ್ ಆಗುತ್ತೆ. ಆದರೆ ನಿಮ್ಗೆ ಈ ಮೂಲೆಗೆ ಹೋಗಲ್ಲ, ಈ ಮೂಲೆಗೆ ಬರಲ್ಲ ಇದು ನೋಡಿ. ನಾನು ಈ ಮೂಲೆಯಲ್ಲಿ ಇದ್ದೀನಿ, ಈ ಮೂಲೆಗೆ ಡ್ರಾಗ್ ಮಾಡ್ತಾಯಿದ್ದೀನಿ, ಅದು ಅಲ್ಲಿಗೆ ಬರ್ತಾ ಇಲ್ಲ. ಅಂದರೆ ನೋಡಿ ಕಂಟ್ರೋಲ್ Z. ಈಗ ನಾನು ಮೂಲೆಗೆ ಹೋಗಬೇಕು ಅಂತಂದರೆ ಸೆಟ್ ಇಲ್ಲಿ ಸ್ಕ್ಯೂನಲ್ಲಿ ಡಿಸ್ಟ್ರಾಕ್ಟ್ ಅಂತ ಕೊಟ್ಟರೆ ನಿಮಗೆ ಈ ರೀತಿಯಾಗಿ ನೋಡಿ ಈಕ್ವಲ್ ಆಗಿ ಏನಾದರೂ ಒಂದು ಆಬ್ಜೆಕ್ಟ್ ಮೇಲ್ಗಡೆಯಿಂದ ಬೀಳ್ತಾ ಇದೆ ಅನ್ನೋ ರೀತಿಯಲ್ಲಿ ಬರುತ್ತೆ ನಮಗೆ. ಓಕೆ, ಇದು ನಿಮ್ಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ಇದರಲ್ಲಿ ಪರ್ಸ್ಪೆಕ್ಟಿವ್ ಅಂತ ಇರುತ್ತೆ. ಓಕೆ, ಕಂಟ್ರೋಲ್ ಪರ್ಸ್ಪೆಕ್ಟಿವ್ ಅಂತ ನಾವು ತೊಗೊಳ್ಳೋಣ. ಈ ಪರ್ಸ್ಪೆಕ್ಟಿವ್ ತೊಗೊಂಡಿದ್ದೀನಿ. ಓಕೆ, ಈ ಪರ್ಸ್ಪೆಕ್ಟಿವ್ ಯಾವ ರೀತಿ ವರ್ಕ್ ಆಗುತ್ತೆ ನೋಡಿ. ನಾನು ಇಲ್ಲಿಂದ ಕ್ಲಿಕ್ ಮಾಡೋದ್ರಿಂದ ಇವೆರಡೂ ಕೂಡ ಈ ರೀತಿಯಾಗಿ ಮೂವ್ ಆಗುತ್ತೆ, ಅಥವಾ ಇಲ್ಲಿಂದ ತೊಗೊಂಡ್ರೆ ಇವೆರಡೂ ಕೂಡ ಈ ರೀತಿ ಮೂವ್ ಆಗುತ್ತೆ. ಇದು ಯಾವ ಥರದಲ್ಲಿ ವರ್ಕ್ ಆಗುತ್ತೆ ಅಂತ ಒಂದ್ಸರಿ ನಾವು ಚೆಕ್ ಮಾಡೋಣ. ಓಕೆ, ನೆಕ್ಸ್ಟು ಕಂಟ್ರೋಲ್ Z ನಾರ್ಮಲ್ ಸ್ಥಿತಿಗೆ ಬಂದ್ವಿ. ಮತ್ತು ಇಲ್ಲಿರುವಂಥ ವ್ಯಾಪ್ ಅಂತ ಇದೆ. ವ್ಯಾಪ್ ಅಂತಂದರೆ ನಿಮಗೆ ಇಲ್ಲಿ ಕಾಣಿಸ್ತಾ ಇರೋ ಥರ ಇಲ್ಲಿ ಕೆಲವೊಂದು ಹ್ಯಾಂಡಲ್ಸ್ ಆ್ಯಡ್ ಆಗ್ತವೆ ನೋಡಿ. ಈ ರೀತಿಯಾಗಿ ಹ್ಯಾಂಡಲ್ಸ್ ಆ್ಯಡ್ ಆದಾಗ ನಾವು ಏನು ಮಾಡ್ಬೋದು, ಯಾವ ಶೇಪ್ ಬೇಕು ಅಂದರೂ ಆ ಶೇಪಲ್ಲಿ ಮಾಡ್ಕೋಬೋದು ನೋಡಿ. ಈ ರೀತಿಯಾಗಿ ನನಗೆ ಇಷ್ಟ ಬಂದ ಶೇಪ್ನ ನಾವು ಇಲ್ಲಿ ಹ್ಯಾಂಡಲ್ಸ್ನ ಆ್ಯಡ್ ಮಾಡ್ಕೋಬೋದು. ಇದು ನಿಮಗೆ ಪೆನ್ ಟೂಲಲ್ಲಿ ಕೂಡ ಹೇಳಿದ್ದೀನಿ. ಪೆನ್ ಟೂಲಲ್ಲಿ ನೀವು ಆ್ಯಡ್ ಆ್ಯಂಕರ್ ಪಾಯಿಂಟ್ಸ್ನ ಕೂಡ ಇಲ್ಲಿಗೆ ಆ್ಯಡ್ ಮಾಡ್ಕೋಬೋದು. ಓಕೆ, ಈ ರೀತಿಯಾಗಿ. ನೆಕ್ಸ್ಟ್ ವ್ಯಾಪ್ ಅಂತ ನೋಡಿದ್ರೆ ರೊಟೇಷನ್ 180 ಡಿಗ್ರಿ. ನಿಮಗೆ ರೊಟೇಷನ್ ಕೂಡ ಇಲ್ಲಿ ಮಾಡ್ಕೋಬೋದು. ಎಷ್ಟು ಅಂದರೆ ನಿಮಗೆ ಈ ಇಮೇಜ್ ನೋಡಿದ್ರೆ ನಿಮ್ಗೆ ಅರ್ಥ ಆಗೋಲ್ಲ. ಓಕೆ, ಈ ಫೋಟೋ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಈ ಸಬ್ಜೆಕ್ಟ್ ಏನು ಅಂತ. ಓಕೆ, ಈಗ ನಾನು ಮೂಟೂಲ್ಗೆ ಹೋಗ್ತೀನಿ. ಈ ಸಬ್ಜೆಕ್ಟ್ನ ಈ ಫೋಟೋ ಏನಿದೆ ಈ ಫೋಟೋನ ಸೆಲೆಕ್ಷನ್ ಮಾಡಿಕೊಂಡು ಈಗ ನಾನು ಇಲ್ಲಿಂದ ಟ್ರಾನ್ಸ್ಫಾರ್ಮ್ ಸೆಲೆಕ್ಷನಲ್ಲಿ ನೋಡಿ ಫೋಟೋ ಪೂರ್ತಿಯಾಗಿ ರೊಟೇಷನ್ ಆಗುತ್ತೆ. ಅಥವಾ ಇಲ್ಲಿಂದ ನಾನು ಟ್ರಾನ್ಸ್ಫಾರ್ಮ್ ಸೆಲೆಕ್ಷನಲ್ಲಿ 90 ಡಿಗ್ರಿ ಅಂದರೆ ಹಿಂಗೆ 90 ಡಿಗ್ರಿ ಆಗುತ್ತೆ. ನೆಕ್ಸ್ಟ್ ಇಲ್ಲಿಂದ ನಾವು ಯಾವ ರೀತಿ ಬೇಕು ಅಂತಂದರೆ ಆ ರೀತಿಯಾಗಿ ರೊಟೇಷನ್ನು ಮಾಡ್ಕೊಳ್ಳೋದಕ್ಕೆ ಈಸಿಯಾಗಿ ಸಿಗುತ್ತೆ. ಈ ಆಪ್ಷನ್ಸ್ಗಳು ಇನ್ನೂ ಈಸಿಯಾಗಿ ಸಿಗ್ತವೆ ನಮಗೆ. ಫ್ಲಿಪ್ ಹಾರಿಜಾಂಟಲ್ ಅಂದರೆ ನಿಮಗೆ ಕಂಟ್ರೋಲ್ Z ಮಾಡಿ ನಾನು ಇದನ್ನು 180 ಡಿಗ್ರಿಗೆ ರೊಟೇಷನ್ ಮಾಡ್ತಾಯಿದ್ದೀನಿ. ಓಕೆ, 180 ಡಿಗ್ರಿ ರೊಟೇಷನ್ ಮಾಡಿದ್ಮೇಲೆ ಓಕೆ, ಈಗ ನಾನು ಫ್ಲಿಪ್ ಅಂತಂದರೆ ನೋಡಿ ಹ್ಯಾಂಡಲ್ಲು ಅಂದರೆ ಕೈ ಈ ಕಡೆ ಬಲಗಡೆ ಕೈ ಚಾಚ್ಕೊಂಡಿದೆ ಅಲ್ವಾ. ಆದರೆ ನಾನಿಲ್ಲಿ ಫ್ರೀಡಮ್ ಇಲ್ಲಿ ಸೆಲೆಕ್ಷನ್ಗೆ ಹೋದಾಗ ಇಲ್ಲಿ ಫ್ಲಿಪ್ ಹಾರಿಜಾಂಟಲ್ ಅಂದರೆ ನೋಡಿ ಎಡಗೈ ಇರೋದು ಬಲಗೈ ಆಗುತ್ತೆ, ಬಲಗೈ ಇರೋದು ಎಡಗೈ ಆಗುತ್ತೆ. ಓಕೆ, ಈ ರೀತಿಯಾಗಿ. ನೆಕ್ಸ್ಟ್ ಎಡದಿಂದ ಬಲಕ್ಕೆ ಬಲದಿಂದ ಎಡಕ್ಕೆ ರೊಟೇಷನ್ ಆಗುತ್ತೆ. ಮೇಲಿಂದ ಕೆಳಕ್ಕೆ ಕೆಳಗಿಂದ ಮೇಲಕ್ಕೆ ಆಗಬೇಕು ಅಂದರೆ ವರ್ಟಿಕಲ್ ಆಗಿ ನಾವು ನೋಡಿ ವರ್ಟಿಕಲ್ ಆಗಿ ಈ ರೀತಿಯಾಗಿ ಮಾಡಬೇಕು. ಓಕೆ, ಇದಿಷ್ಟು ಅರ್ಥ ಆಯ್ತಲ್ಲ ನಿಮ್ಗೆ. ಈ ಇಷ್ಟು ಟ್ರಾನ್ಸ್ಫಾರ್ಮ್ ಸೆಲೆಕ್ಷನಲ್ಲಿ ಬರುವಂಥ ಟೂಲ್ಸ್ ಏನಿದ್ದಾವೆ ಅದಕ್ಕೆ ಶಾರ್ಟ್ಕಟ್ ಆಗಿ ಇಲ್ಲಿ ಮೇಲೆ ಫ್ರೀ ಟ್ರಾನ್ಸ್ಫಾರ್ಮ್ ಸೆಲೆಕ್ಷನ್ ಅಂತ ಒಂದು ಆಪ್ಷನ್ ಇದೆ. ಇದಕ್ಕೆ ಕಂಟ್ರೋಲ್ T ಅಂತ ಕರೀತಾರೆ. ಕಂಟ್ರೋಲ್ T ಅಂತ ನಾವು ಪ್ರೆಸ್ ಮಾಡಿದ್ದೇ ಆದರೆ ನಮಗೆ ಈ ರೀತಿಯಾಗಿ ಎಲ್ಲನೂ ಫ್ರೀಯಾಗಿ ಅಂದರೆ ಎಲ್ಲನೂ ಕೂಡ ಆಪ್ಷನ್ಗಳು ಒಂದೇ ಸರಿ ನಿಮಗೆ ಅಪ್ಲೈ ಆಗಿಬಿಡುತ್ತೆ. ಯಾವ ರೀತಿ ಅಂತಂದರೆ ನೋಡಿ ನಾನು ಕಂಟ್ರೋಲ್ T ಅಂತ ಪ್ರೆಸ್ ಮಾಡ್ತಾಯಿದ್ದೀನಿ. ಈ ರೀತಿಯಾಗಿ ನೋಡಿ ಇಲ್ಲಿಂದ ನಾವು ಸ್ಕೇಲ್ ಮಾಡ್ಕೋಬೋದು. ಓಕೆ, ಹಾಗೆ ನಾನು ಇಲ್ಲಿ ಕಂಟ್ರೋಲ್ನ ಪ್ರೆಸ್ ಮಾಡಿ ಹಿಡಿದು ಈ ರೀತಿಯಾಗಿ ಮೂವ್ ಮಾಡ್ಕೋಬೋದು. ಓಕೆ, ಈ ರೀತಿಯಾಗಿ ಮೂವ್ ಮಾಡ್ಬೋದು ಕಂಟ್ರೋಲ್ Z. ಈಗ ನೆಕ್ಸ್ಟು ಶಿಫ್ಟು ಮತ್ತು ನಾನು ಶಿಫ್ಟ್ ಮತ್ತು ಕಂಟ್ರೋಲ್ ಹಿಡಿದು ಈ ರೀತಿಯಾಗಿ ನೋಡಿ ಮೇಲಿಂದ ಕೆಳಕ್ಕೆ ಕೆಳಗಿಂದ ಮೇಲಕ್ಕೆ ಈ ರೀತಿಯಾಗಿ ಈ ಲೈನ್ ಬಿಟ್ಟು ಅದು ಸ್ಕೇಲ್ ಆಗ್ತಾ ಇಲ್ಲ, ಈ ಕಡೆ ಮೂಲೆಗೆ ಬರ್ತಾ ಇಲ್ಲ. ಅರ್ಥ ಆಯ್ತಲ್ವಾ? ಈ ರೀತಿಯಾಗಿ ಮತ್ತು ಆಲ್ಟ್ ಶಿಫ್ಟ್ ಕಂಟ್ರೋಲ್ ಹಿಡಿಯೋದ್ರಿಂದ ನೋಡಿ ಏನಾಗುತ್ತೆ, ಪರ್ಸ್ಪೆಕ್ಟಿವ್ ಆಗುತ್ತೆ. ಈಗ ನಾನು ಆಲ್ಟ್ ಶಿಫ್ಟ್ ಹಿಡಿದು ಪರ್ಸ್ಪೆಕ್ಟಿವ್ ಯಾವ ರೀತಿ ಮಾಡಬೇಕು ಅಂತ ಒಂದು ಫೋಟೋನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಓಕೆ, ಇವೆಲ್ಲವನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ ನೋಡಿ.
ಈ ರೀತಿಯಾಗಿ ಪರ್ಸ್ಪೆಕ್ಟಿವ್ ವೇವ್ ಅಂದರೆ ನಾವು ಇಲ್ಲಿ ನೋಡ್ತಾ ಇರೋ ಪ್ಲೇಸ್ನಿಂದ ನಮ್ಮ ನೋಟ ಎಲ್ಲಿವರೆಗೂ ಹೋಗುತ್ತೆ ಅದು ಯಾವ ರೀತಿ ಇರುತ್ತೆ ಅಂತ. ಎಕ್ಸಾಂಪಲ್ಗೆ ನಾನೀಗ ಒಂದಷ್ಟು ಫೋಟೋಗಳನ್ನ ತೊಗೊತಾ ಇದ್ದೀನಿ ನೋಡಿ. ಈ ಫೋಟೋದ ನಾನು ಸೆಲೆಕ್ಷನ್ ಮಾಡಿಕೊಂಡು ಇದು ನನಗೆ ಓಕೆ, ಇದು ನನಗೆ ಈ ಫೋಟೋ ಮೇಲೆ ಬೇಕು, ಎಲ್ಲನೂ ಕೂಡ ಈ ಫೋಟೋ ಮೇಲೆ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಓಕೆ, ನೋಡಿ ಯಾವ ರೀತಿಯಾಗಿ ಅಪ್ಲೈ ಆಗುತ್ತೆ ಅಂತ. ಕಂಟ್ರೋಲ್ ಟಿ ಅಂತಂದರೆ ಟ್ರಾನ್ಸ್ಫಾರ್ಮ್ ಸೆಲೆಕ್ಷನ್ ಆಯಿತು. ಇಲ್ಲಿ ನಾನು ಓಕೆ ಕಂಟ್ರೋಲ್ Z, ಇಲ್ಲಿ ನಾನು ಇನ್ನು ಸ್ವಲ್ಪ ನಾವು ಯಾವುದೇ ಕಾರಣಕ್ಕೂ ಈ ರೀತಿಯಾಗಿ ಅಗಲ ಮಾಡಬಾರ್ದು. ನೇಚರ್ ಏನಾದ್ರು ಬಂದರೆ ಮಾಡ್ಬೋದು, ಆದರೆ ಯಾವುದಾದ್ರು ಆಬ್ಜೆಕ್ಟ್ ಇರುವಂಥ ಟೈಮ್ನಲ್ಲಿ ಈ ರೀತಿಯಾಗಿ ಸ್ಕೇಲ್ ಮಾಡಬಾರ್ದು. ಓಕೆ, ನೆಕ್ಸ್ಟ್ ಈಗ ಇಲ್ಲಿಂದ ಒಂದಷ್ಟು ಬಿಲ್ಡಿಂಗ್ಗಳನ್ನ ತರೋಣ. ಓಕೆ, ಕಂಟ್ರೋಲ್ ಎಂಟರ್ ಮಾಡಿ, ಕಂಟ್ರೋಲ್ ಓ ಅಂತ ಪ್ರೆಸ್ ಮಾಡಿ. ಇಲ್ಲಿಂದ ಒಂದಷ್ಟು ಬಿಲ್ಡಿಂಗ್ಸ್ ಇದ್ದಾವೆ. ಈ ಬಿಲ್ಡಿಂಗ್ಸ್ನೆಲ್ಲನೂ ಅದರಲ್ಲಿ ಫಿಕ್ಸ್ ಮಾಡೋದಕ್ಕೆ ಟ್ರೈ ಮಾಡೋಣ. ಓಕೆ, ನೋಡಿ ಇದರಲ್ಲಿ ನಮಗೆ ಸ್ಕೈ ಎಲ್ಲ ಇದೆ ಅಲ್ವಾ, ಕಂಟ್ರೋಲ್ H ಅಂತ ಅಂದ್ಬಿಟ್ಟು ನಾವು ನಾರ್ಮಲಾಗಿ ಸೆಲೆಕ್ಷನ್ ಕೊಡೋಣ. ಸೆಲೆಕ್ಷನ್ ಕೊಟ್ಟಾಗ ಯಾವ ರೀತಿ ಅಪ್ಲೈ ಆಗುತ್ತೆ ಅಂತ ಒಂದು ಸರಿ ನೋಡೋಣ. ಓಕೆ, ಈಗ ನೋಡಿ ನಾನು ನಾರ್ಮಲಾಗಿ ಆಬ್ಜೆಕ್ಟ್ ಸೆಲೆಕ್ಷನ್ ಟೂಲ್ನ ಅಪ್ಲೈ ಮಾಡಿದ್ದೀನಿ. ಆಬ್ಜೆಕ್ಟ್ ಸೆಲೆಕ್ಷನ್ ಟೂಲ್ನ ಅಪ್ಲೈ ಮಾಡಿದ್ಮೇಲೆ ಈ ರೀತಿಯಾಗಿ ವರ್ಕ್ ಆಗ್ತಾಯಿದೆ. ವರ್ಕ್ ಆದಮೇಲೆ ಯಾವ ರೀತಿ ಬರುತ್ತೆ ಅಂತ ಒಂದು ಸರಿ ಚೆಕ್ ಮಾಡೋಣ. ಓಕೆ, ನೋಡಿ ಈಗ ಆಬ್ಜೆಕ್ಟ್ ಪೂರ್ತಿ ನಮಗೆ ಬಿಲ್ಡಿಂಗ್ಸ್ ಎಲ್ಲನೂ ಕೆಲವೊಂದು ಸೆಲೆಕ್ಷನ್ ಆಗಿದೆ, ಕೆಲವೊಂದು ಆಗಿಲ್ಲ. ನಮ್ಗೆ ಇಷ್ಟು ಸಾಕಾಗುತ್ತೆ ಇದಕ್ಕೆ. ಓಕೆ, ಕಂಟ್ರೋಲ್ C ಮಾಡಿದ್ದೀನಿ, ಕಂಟ್ರೋಲ್ ಟ್ಯಾಬ್ ಇಲ್ಲಿ ನಾನು ಅಪ್ಲೈ ಮಾಡ್ತಾಯಿದ್ದೀನಿ. ಈಗ ಇದನ್ನು ನಾನು ಕಂಟ್ರೋಲ್ T ಮಾಡಿ ಓಕೆ, ನಾನೀಗ ಪರ್ಸ್ಪೆಕ್ಟಿವ್ ವೇನಲ್ಲಿ ಫಿಕ್ಸ್ ಮಾಡಬೇಕು ಇದನ್ನು. ಓಕೆ, ಯಾವ ರೀತಿ ಮಾಡೋದು? ಈಗ ನಾನು ಆಲ್ಟ್ ಶಿಫ್ಟು ಮತ್ತು ಕಂಟ್ರೋಲ್ ಈ ಮೂರನ್ನು ಪ್ರೆಸ್ ಮಾಡಿರೋದ್ರಿಂದ ಪರ್ಸ್ಪೆಕ್ಟಿವ್ ವೇವ್ ಬರುತ್ತೆ. ಓಕೆ, ಈ ರೀತಿಯಾಗಿ ಬಂದಿದೆ. ಈಗ ನೋಡಿ ನಾನು ಇದನ್ನು ಪರ್ಫೆಕ್ಟಾಗಿ ಫಿಕ್ಸ್ ಮಾಡಬೇಕು ಅಂತಂದರೆ ಈ ರೀತಿಯಾಗಿ ನಮಗೆ ಯಾವ ರೀತಿ ಬೇಕು ಅಂತಂದರೆ ಅಲ್ಲಿಗೆ ನಾವು ಕಂಟ್ರೋಲ್ನಲ್ಲಿ ಹಿಡ್ಕೊಂಡು ಫಿಕ್ಸ್ ಮಾಡಬೇಕಾಗುತ್ತೆ. ಓಕೆ, ಈಗ ನೋಡಿ ಈ ಬಿಲ್ಡಿಂಗ್ಸ್ ಎಲ್ಲನೂ ಕೂಡ ಇಲ್ಲೇ ಇದೆಯೇನೋ ಅನ್ನೋ ಫೀಲ್ನ ಕೊಡುತ್ತೆ. ಓಕೆ, ನೋಡಿ ಈ ಬಿಲ್ಡಿಂಗ್ಸ್ ಎಲ್ಲನೂ ಇದೇ ಪ್ಲೇಸಲ್ಲಿ ಇದೆಯಾ ಅನ್ನೋ ಫೀಲಲ್ಲಿ ನಮಗೆ ಸಿಗುತ್ತೆ. ಮತ್ತು ಇನ್ನೊಂದು ಏನು ಅಂದರೆ ಹೋಗ್ತಾ ಅಂದರೆ ಲಾಸ್ಟ್ಗೆ ಎಡ್ಜಲ್ಲಿ ನೀವು ಮೂಲೆಗೆ ಹೋಗ್ತಾ ನೋಡಿದ್ರೆ ಇಲ್ಲಿ ತುಂಬ ಚಿಕ್ಕದಾದಂಥ ವ್ಯೂ ಕಾಣಿಸುತ್ತೆ. ಓಕೆ, ಈ ರೀತಿಯಾಗಿ ನಾವು ಅಪ್ಲೈ ಮಾಡೋದು ನೋಡಿದ್ರೆ ನಮ್ಗೆ ಏನನ್ಸುತ್ತೆ, ಇದನ್ನೂ ಪರ್ಫೆಕ್ಟಾಗಿಲ್ಲ, ಸ್ಟ್ರೈಟಾಗಿಲ್ಲ. ಆ ರೀತಿ ಇದ್ದಾಗ ನಾವು ಸೆಲೆಕ್ಷನ್ ಮಾಡಿ ಈ ರೀತಿಯಾಗಿ ಸ್ಟ್ರೈಟ್ನ ಬಿಲ್ಡಿಂಗ್ನ ನಿಲ್ಲಿಸ್ಕೋಬೇಕಾಗುತ್ತೆ ಈ ರೀತಿ. ಓಕೆ, ಇನ್ನೂ ನಮಗೆ ಪರ್ಫೆಕ್ಟಾಗಿ ಬೇಕು ಅಂದರೆ ನೋಡಿ ನಾವು ಕಂಟ್ರೋಲ್ T ಅಂತಂದಾಗ ಈ ರೀತಿಯಾಗಿ ಟ್ರಾನ್ಸ್ಫಾರ್ಮ್ ಸೆಲೆಕ್ಷನ್ ಆಗಿದೆ. ಈಗ ಇಲ್ಲಿ ರೈಟ್ ಕ್ಲಿಕ್ ಮಾಡಿದ್ರೆ ನಮಗೆ ಇಲ್ಲೂ ಕೂಡ ಇವೆಲ್ಲನೂ ಆಪ್ಷನ್ಗಳು ಸಿಗ್ತವೆ. ಕೆಲವೊಂದು ಇಲ್ಲಿ ವ್ಯಾಪ್ ಅಂತ ಒಂದು ಹೈಲೈಟ್ ಆಗಿದೆ. ಈ ವ್ಯಾಪ್ನ ತಗೊಳ್ಳೋದ್ರಿಂದ ನಾವು ನೋಡಿ ವ್ಯಾಪ್ ಸೆಲೆಕ್ಷನ್ ತೊಗೊಳೋದ್ರಿಂದ ಈ ರೀತಿಯಾಗಿ ಸಿಗುತ್ತೆ. ಇಲ್ಲಿ ಕೂಡ ನಾವು ನಿಮಗೆ ವ್ಯಾಪ್ ಏನಿದೆಯೋ ಅದನ್ನು ಅಪ್ಲೈ ಮಾಡ್ಕೋಬೋದು. ಓಕೆ, ಈ ರೀತಿಯಾಗಿ ನಮ್ಗೆ ಕ್ಲಿಯರಾಗಿ ಬೇಕು ಅಂತಂದರೆ ಎಲ್ಲಿಗೆ ಬೇಕು ಅಂದರೆ ಎಷ್ಟಕ್ಕೆ ಬೇಕು ಅಂದರೆ ಅಷ್ಟಕ್ಕೆ ನಾವು ಸೆಟ್ ಮಾಡ್ಕೋಬೋದು. ನೋಡಿ ಈ ಬಿಲ್ಡಿಂಗ್ ಎಲ್ಲವೂ ಕೂಡ ಸ್ಟ್ರೈಟಾಗಿ ಕಾಣಿಸ್ಬೇಕು ಅಂತಂದರೆ ಈ ರೀತಿಯಾಗಿ ನಮಗೆ ಯಾವ ರೀತಿ ಬೇಕು ಅಂದರೆ ಆ ರೀತಿ ಯೂಸ್ ಮಾಡ್ಕೊಳ್ಳೋದಕ್ಕೆ ಟ್ರಾನ್ಸ್ಫಾರ್ಮ್ ಸೆಲೆಕ್ಷನ್ ಟೂಲು ತುಂಬಾ ಯೂಸ್ ಆಗುತ್ತೆ. ಇನ್ನೂ ಒಂದು ಫೋಟೋ ತೊಗೊಳ್ಳೋಣ. ಓಕೆ, ಒಂದು ಸೈಡ್ ಆಗಿದೆ, ಇನ್ನೊಂದು ಸೈಡ್ ತೊಗೊಳ್ಳೋಣ. ಓಕೆ, ಇಲ್ಲಿ ಕೂಡ ಒಂದು ಸರಿ ಆಬ್ಜೆಕ್ಟ್ ಸೆಲೆಕ್ಷನ್ ಟೂಲಿಂದ ಸೆಲೆಕ್ಷನ್ ಮಾಡೋಣ. ಓಕೆ, ಈಗ ಈ ಥರ ಸೆಲೆಕ್ಷನ್ ಮಾಡೋದ್ರಿಂದ ನಮಗೆ ಕ್ಲಿಯರಾಗಿ ಔಟ್ಪುಟ್ ಸಿಗೋದಿಲ್ಲ. ಆದಷ್ಟು ನೀವು ಕ್ಲಾರಿಟಿ ಇರೋವಂಥ ಇಮೇಜು, ಸಿಂಗಲ್ ಇಮೇಜಸ್ ಆದರೆ ಪರ್ಫೆಕ್ಟಾಗಿ ಆಗುತ್ತೆ. ಓಕೆ, ಇದನ್ನೆಲ್ಲ ಕ್ಲಿಯರಾಗಿ ಅಬ್ಸರ್ವ್ ಮಾಡೋದಾದರೆ ನಿಮಗೆ ಆಟೋಮೆಟಿಕಾಗಿ ನೋಡಿ ಎಷ್ಟು ಬೇಕು ಅಂದರೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಸೆಲೆಕ್ಷನ್ ಆಗಿಬಿಟ್ಟಿದೆ ಅಷ್ಟೇ. ಆಬ್ಜೆಕ್ಟ್ ಅಷ್ಟೇ ಅದಕ್ಕೆ ಹೈಲೈಟ್ ಆಗಿರೋದು. ಇದು ಏನು ಆಟೋಮೆಟಿಕ್ಕಾಗಿ ಅವ್ರು ಕೊಟ್ಟಿರೋಂಥ ಕಲರ್ಸ್ ಎಲ್ಲನೂ ಇದಾಗಿ ಈ ರೀತಿ ಅಪ್ಲೈ ಆಗಿದೆ. ಓಕೆ, ನನಗಿಷ್ಟು ಸಾಕು. ಓಕೆ, ನೋಡಿ ಈ ರೀತಿಯಾಗಿ ಬಿಲ್ಡಿಂಗ್ಸ್ ಇದೆ. ನಾನು ಈ ಬಿಲ್ಡಿಂಗ್ಸ್ನ ರೊಟೇಟ್ ಮಾಡಬೇಕೀಗ. ಯಾವ ರೀತಿ? ಇಲ್ಲಿ ಕಂಟ್ರೋಲ್ T ಅಂತ ಪ್ರೆಸ್ ಮಾಡಿ ರೈಟ್ ಕ್ಲಿಕ್ ಮಾಡಿ ಫ್ಲಿಪ್ ಹಾರಿಜೆಂಟಲ್ ನೋಡಿ. ಈಗ ಓಕೆ, ನನಗೆ ಈ ಬಿಲ್ಡಿಂಗಿಂದನೇ ಬೇಕು ಮತ್ತು ಫ್ಲಿಪ್ ಹಾರಿಜೆಂಟಲಾಗಿ ವರ್ಕ್ ಮಾಡೋಣ. ಓಕೆ, ಈ ಬಿಲ್ಡಿಂಗಿಂದ ಇಲ್ಲಿಂದ ನೋಡಿ ಆಲ್ಟ್ ಹಿಡಿದು
ನಾವು ಈ ರೀತಿಯಾಗಿ ಆ್ಯಡ್ ಮಾಡ್ಕೋಬೋದು. ಓಕೆ, ನಿಮಗೀಗ ಯಾವ್ಯಾವ ರೀತಿಯಾಗಿ ಟ್ರಾನ್ಸ್ಫಾರ್ಮ್ ಸೆಲೆಕ್ಷನ್ನ ಮಾಡಬೇಕು ಅಂತ ಒಂದು ಐಡಿಯಾ ಬಂದಿದೆ. ಓಕೆ, ಈ ರೀತಿಯಾಗಿ ಇನ್ನೂ ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳೋಣ, ಯಾಕೆಂದರೆ ನಮಗೆ ಪರ್ಫೆಕ್ಟಾಗಿ ಅದು ಫಿಕ್ಸ್ ಆಗಿಲ್ಲ. ಸೊ ಈ ರೀತಿಯಾಗಿ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ನಮಗೆ ಯಾವ್ದಾದ್ರು ಬಿಲ್ಡಿಂಗ್ಸ್ ಇನ್ನೂ ನಾವು ಕ್ಲಿಯರಾಗಿ ಕಟ್ ಮಾಡೋದು ಎಲ್ಲನೂ ಮಾಡಿದ್ರೆ ಪರ್ಫೆಕ್ಟಾಗಿ ನಾವು ಒಂದು ಪ್ಲೇಸ್ನ ಕ್ರಿಯೇಟ್ ಮಾಡಿಬಿಡ್ಬೋದು. ಓಕೆ, ಈಗ ಇಲ್ಲಿ ನಮ್ಗೆ ಸ್ವಲ್ಪ ಮಟ್ಟಿಗೆ ಗ್ರೇಡಿಯಂಟ್ ಸೆಂಟ್ರಲ್ ಬೇಕು. ಅಂಥ ಟೈಮಲ್ಲಿ ಏನು ಮಾಡ್ತೀವಿ, ನಮ್ಗೆ ನೋಡೋದಕ್ಕೆ ಇದನ್ನು ಚೆನ್ನಾಗಿ ಕಾಣಿಸ್ತಾ ಇದೆ, ಆದರೆ ಇದು ಯಾವುದೂ ದೂರ ಇದೆ ಹತ್ರ ಇದೆ ಅನ್ನೋದು ಅಷ್ಟು ಡಿಸ್ಟೆನ್ಸ್ ಗೊತ್ತಾಗ್ತಿಲ್ಲ. ಆವಾಗ ನಾವೇನು ಮಾಡ್ಬೋದು ಅಂತಂದರೆ, ನೋಡಿ ಇಲ್ಲಿ ಗ್ರೇಡಿಯಂಟ್ ಅಂತ ಆ್ಯಡ್ ಇದೆ. ಈ ಗ್ರೇಡಿಯಂಟಲ್ಲಿ ಓಕೆ ನಾವು ಸ್ಟಾರ್ಟಿಂಗ್ ಪಾಯಿಂಟು ಎಂಡಿಂಗ್ ಪಾಯಿಂಟಲ್ಲಿ ಟ್ರಾನ್ಸ್ಫಾರ್ಮ್ ಸೆಲೆಕ್ಷನ್ ಇದೆಯಲ್ಲ, ಇದನ್ನು ಪೂರ್ತಿಯಾಗಿ ಒಪೆಸಿಟಿನ ಇಟ್ಬಿಡಿ. ಓಕೆ, ಈಗ ಇಟ್ಟ ಮೇಲೆ ಇಲ್ಲಿ ನಮಗೆ ರೇಡಿಯಲ್ ಅಂತ ಇದೆ. ಈ ರೇಡಿಯಲಲ್ಲಿ ಸೆಲೆಕ್ಷನ್ ಮಾಡಿಕೊಂಡು ನಾವು ಒಂದು ನ್ಯೂ ಲೇಯರ್ನ ತಗೊಂಡು ಈ ರೀತಿಯಾಗಿ ಅಪ್ಲೈ ಮಾಡಿ. ಫಿಲ್ನ ಕಡಿಮೆ ಮಾಡ್ತಾ ಹೋಗ್ತೀನಿ. ಹಾಗೆ ಇವೆಲ್ಲಕ್ಕಿಂತ ಮೇಲೆ ಆ ಲೇಯರ್ನ ತಂದಾಕ್ತೀನಿ. ನೋಡಿ, ಈಗ ನಮಗೆ ನೋಡಿದ್ರೆ ದೂರದ್ದು ಹತ್ರದ್ದು ಅನ್ನೋ ಫೀಲಿಂಗ್ ಕಾಣಿಸುತ್ತೆ. ಓಕೆ, ಈ ಪರ್ಸ್ಪೆಕ್ಟಿವ್ ವ್ಯೂ ಅನ್ನೋದು ಈ ರೀತಿಯಾಗಿರುತ್ತೆ. ನಾವು ಈ ರೀತಿಯಾಗಿ ವರ್ಕ್ಸ್ನ ಮಾಡ್ಬೋದು. ಟ್ರಾನ್ಸ್ಫಾರ್ಮ್ ಸೆಲೆಕ್ಷನಲ್ಲಿ ಮತ್ತು ಪ್ರೀ ಟ್ರಾನ್ಸ್ಫಾರ್ಮ್ ಸೆಲೆಕ್ಷನಲ್ಲಿ ಯಾವ ರೀತಿ ಆಪ್ಷನ್ ಇರುತ್ತೆ ಅಂದರೆ ಎರಡೂ ಒಂದೇ ರೀತಿಯಾಗಿರುತ್ತೆ, ಆದರೆ ನಾವು ವರ್ಕ್ ಮಾಡೋದ್ರ ಮೇಲೆ ಡಿಪೆಂಡ್ ಇರುತ್ತೆ. ಈ ರೀತಿಯಾಗಿ ನಾವು ಒಂದು ಟ್ರಾನ್ಸ್ಫಾರ್ಮ್ ಸೆಲೆಕ್ಷನ್ನ ಮತ್ತು ಫ್ರೀ ಟ್ರಾನ್ಸ್ಫಾರ್ಮ್ ಸೆಲೆಕ್ಷನ್ನ ತಗೋಬೋದು. ಇದೇ ಅಲ್ಲದೆ ಇಮೇಜ್ನ ಪೂರ್ತಿಯಾಗಿ ರೊಟೇಷನ್ ಮಾಡಬೇಕು ಅಂತಂದರೆ ಬೇರೆ ಕ್ಲಾಸಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಇರುತ್ತೆ. ಓಕೆ, ಈಗ ನಾನು ಇನ್ನೊಂದು ಹೇಳಬೇಕು ಅಂತಂತಂದರೆ ಕಂಟ್ರೋಲ್ O ಅಂತ ಪ್ರೆಸ್ ಮಾಡ್ತಾ ಇದ್ದೀನಿ ಇಲ್ಲಿ. ಓಕೆ, ಇದು ನಾನು ಒಂದು ಮೊಬೈಲಲ್ಲಿ ಅಥವಾ ಬೇರೆ ಕಡೆ ಎಲ್ಲೋ ಒಂದು ಫೋಟೋ ತೊಗೊಂಡಿದ್ದೀನಿ. ಇದನ್ನು ನಾವು ಕ್ಲಿಯರಾಗಿ ಪರ್ಫೆಕ್ಟಾಗಿ ಫಿಕ್ಸ್ ಮಾಡಬೇಕು. ಯಾವ ರೀತಿ ಮಾಡಬೇಕು ಅಂತಂದರೆ, ನಾವು ಪೆನ್ನಲ್ಲಿ ಡ್ರಾ ಮಾಡಿಕೊಂಡು ಆಮೇಲೆ ಕಂಟ್ರೋಲ್ T ಹಿಡ್ಕೊಂಡು ಆಮೇಲೆ ಮೂಲೆಯಲ್ಲೆಲ್ಲ ಎಳ್ಕೊಂಡು ಈ ರೀತಿ ಎಲ್ಲ ಮಾಡಬಾರ್ದು. ಇಲ್ಲಿ ಕ್ರಾಪ್ ಟೂಲಲ್ಲಿ ಪರ್ಸ್ಪೆಕ್ಟಿವ್ ಕ್ರಾಪ್ ಅಂತ ಒಂದು ಆಪ್ಷನ್ ಇದೆ. ನೋಡಿ, ಈ ರೀತಿಯಾಗಿ ನನಗೆ ಬೇಕು ಅಂತಂದರೆ ಇಲ್ಲಿ ಗ್ರಿಡ್ನ ಶೋ ಗ್ರಿಡ್ ಅಂತ ಆನ್ ಮಾಡ್ಕೋಬೋದು, ಆಫ್ ಮಾಡ್ಕೋಬೋದು. ಈ ಗ್ರಿಡ್ ಆ್ಯಡ್ ಆಗಿರುತ್ತೆ. ನೋಡಿ, ಇಲ್ಲಿ ಕ್ಲಿಕ್ ಮಾಡಿ, ಇಲ್ಲೂ ಕ್ಲಿಕ್ ಮಾಡಿ, ಹಾಗೆ ಈ ಮೂಲೆಯಲ್ಲಿ ಒಂದು ಸರಿ ಕ್ಲಿಕ್ ಮಾಡಿ, ಈ ಮೂಲೆಯಲ್ಲಿ ಒಂದು ಸರಿ ಕ್ಲಿಕ್ ಮಾಡಿ. ನೋಡಿ, ಇದು ಇರೋ ಶೇಪ್ ಈ ರೀತಿ. ಆದರೆ ನಾನು ಎಂಟರ್ ಮಾಡೋದು ಅಥವಾ ಇಲ್ಲಿ ರೈಟ್ ಕ್ಲಿಕ್ನ ಓಕೆ ಮಾಡಿದ ತಕ್ಷಣ ಅದು ಫಿಕ್ಸ್ ಆಗಿ ನೋಡಿ ಎಷ್ಟು ಕ್ಲಿಯರಾಗಿ ಬಂದಿದೆ. ಈ ರೀತಿಯಾಗಿ ನಾವು ಪರ್ಸ್ಪೆಕ್ಟಿವ್ ಟೂಲ್ನ ಯೂಸ್ ಮಾಡ್ಬೋದು. ಇಲ್ಲಿ ಎರಡು ಕಡೆಯಿಂದ ಪರ್ಸ್ಪೆಕ್ಟಿವ್ ಟೂಲ್ ಬರುತ್ತೆ. ಈ ವಿಡಿಯೋದಲ್ಲಿ ನಿಮಗೆ ಟ್ರಾನ್ಸ್ಫಾರ್ಮ್ ಸೆಲೆಕ್ಷನ್ ಮತ್ತು ಫ್ರೀ ಟ್ರಾನ್ಸ್ಫಾರ್ಮ್ ಸೆಲೆಕ್ಷನ್ ಪೂರ್ತಿಯಾದ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅಂದ್ಕೊತೀನಿ. ಈಗ ಅಡ್ವಾನ್ಸ್ ಕ್ಲಾಸಸ್ಸಲ್ಲಿ ನೀವು ಏನೇನು ಕಲಿಬೋದು ಅಂತಂದರೆ, ಇನ್ನು ಮುಂದೆ ಬರುವಂಥ ಕ್ಲಾಸ್ಗಳಲ್ಲಿ ಏನೇನಿದೆಯೋ, ಇಲ್ಲಿವರೆಗೂ ನೀವು ಇದಕ್ಕಿಂತ ಮುಂಚೆ ಕಲಿತಂಥ ಕ್ಲಾಸ್ಗಳೇನಿದೆಯೋ ಅದು ಪೂರ್ತಿಯಾಗಿ ಬೇಸಿಕ್ಕು, ಅಂದರೆ ಬಿಗಿನರ್ಸ್ಗೆ ಸಂಬಂಧಪಟ್ಟಿದ್ದವು, ಅಂದರೆ ಟೂಲ್ಸ್ಗಳ ಬಗ್ಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಸಿಕ್ಕಿದೆ. ಈ ಕ್ಲಾಸ್ಗಳಲ್ಲಿ ಅಂದರೆ ಇನ್ನು ಮುಂದೆ ಬರುವಂಥ ಕ್ಲಾಸ್ಗಳಲ್ಲಿ ನಿಮಗೆ ಪೂರ್ತಿಯಾಗಿ ಅಡ್ವಾನ್ಸ್ಡ್ ಲೆವೆಲಲ್ಲಿ ಫೋಟೋಶಾಪ್ನ ಟೀಚ್ ಮಾಡಲಾಗುತ್ತೆ. ಹಾಗೆ ಸಬ್ಸ್ಕ್ರೈಬ್ ಮಾಡೋರಿಗೆಲ್ಲರಿಗೂ ಇನ್ನೊಂದು ಸರಿ ಥ್ಯಾಂಕ್ಸ್ ಹೇಳ್ತಾ ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ.